ನಮಸ್ಕಾರ. ಒಂದು ಸಂಪಾದ ಒಂದು ಜಾಗಕ್ಕೆ ಬಂದು ನಿಂತಿದ್ದೇನೆ. ಏನಾದರೂ ಮಾಡಬೇಕಲ್ಲ ಒಳ್ಳೆ ಕೆಲಸ ಅಂತ ಹೇಳಿ ಈ ಇಂಟರ್ವ್ಯೂ ನಾನು ಮಾಡ್ತಾ ಇರೋದು. ತನಗಲ್ಲದೆ ಇಡೀ ಜಗತ್ತಿಗೆ ಅನ್ನ ಕೊಡೋನು ರೈತ. ರೈತನಿಗೆ ಈಗ ಪರೀಕ್ಷೆಯ ಸಮಯ. ಅವನ ಪರೀಕ್ಷೆಯ ಅಕ್ಷರವನ್ನು ಭೂಮಿಯಲ್ಲಿ ಬಿತ್ತುವಂಥ ಸಮಯ. ಈ ಸಮಯದಲ್ಲಿ ವರ್ಣರಾಯನ ಕಣ್ಣಾ ಮುಚ್ಚಾಲೆ ಆಟ ನಡೀತಾ ಇದೆ. ನೇರಳೆಣ್ಣೆನೋ ವಿಪರೀತ ಬಿಟ್ಟಿದೆ. ಈ ವರ್ಷ ಬರಗಾಲ ಅಂತೆಲ್ಲ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ಇವತ್ತು ಮಳೆ ಬರಲ್ಲ ಅಂತಿದ್ದು ರಾತ್ರಿನೇ ಮಳೆ ಬರುತ್ತೆ, ಇನ್ನು 5 ದಿನ ಮಳೆ ಬರುತ್ತೆ ಅಂತ ಅಂದಿದ್ದು ಒಂದು ದಿವಸನೂ ಮಳೆ ಬರಲ್ಲ. ಈ ಥರದ ಹವಾಮಾನ ವರದಿಯಲ್ಲಿ ನಾವಿದ್ದೀವಿ. ಆದರೂ ಈ ಜಗತ್ತಿಗೆ ಮೊದಲ ವಿಜ್ಞಾನಿ ಯಾರು? ರೈತ. ರೈತ ಮೊದಲ ವಿಜ್ಞಾನಿಯಾಗಿದ್ದಕ್ಕೆ ಇಷ್ಟೆಲ್ಲ ಆವಿಷ್ಕಾರಗಳು ಆಗಿತ್ತು. ಈ ಸಂದರ್ಭದಲ್ಲಿ ರೈತರು ಏನು ಮಾಡಿದ್ರು ಉತ್ತಮ ಅನ್ನೋದನ್ನ ಕೇಳೋದಕ್ಕೆ ಒಬ್ಬರ ಹತ್ರ ಬಂದು ನಾನು ನಿಂತಿದ್ದೇನೆ. ಹಾಗಾಗಿ ಈ ಜಾಗದಲ್ಲಿ ನಾನು ನಿಂತಿರೋಕ್ಕೆ ಸಾಧ್ಯ ಆಗಿದೆ. ಅವ್ರ ಬಗ್ಗೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತು. ಕಿರುತೆರೆ ಮತ್ತು ಹಿರಿತೆರೆ ಎರಡರಲ್ಲೂ ಅವರು ನಿಮ್ಮ ಮನೆಯ ಮಗ ಹಾಗೂ ಈ ಮಣ್ಣಿನ ಮಗ. ಹಾಗಾದ್ರೆ ತಡ ಏನಕ್ಕೆ? ನಮ್ಮೆಲ್ಲರ ಮೆಚ್ಚಿನ ಬಿಗ್ ಬಾಸ್ ಸೀಸನ್ 5ರ ವಿನ್ನರ್ ಮಾಡರ್ನ್ ರೈತ ಶಶಿ ಅವರೊಂದಿಗಿದ್ದಾರೆ. ಒಂದು ವಾಕ್ತಿ ಟಾಕ್ ಮಾಡೋದಕ್ಕೆ ಈ ಜಾಗಕ್ಕೆ ಬಂದಿಟ್ಟಿದ್ದೀನಿ ಸರ್. ಸರ್ ಬನ್ನಿ ಸರ್, ಏನಾಗಲ್ಲ ಬನ್ನಿ ಸರ್. ಬಿಗ್ ಬಾಸ್ ಅಲ್ಲ ಸರ್, ಹಂಗಾಗಿ ಸರ್ ನಿಮ್ಮ ಜಾಗಕ್ಕೆ ಬಂದು ಒಂದು ಒಳ್ಳೆಯದೇನೋ ಒಂದು ಕದ್ದಿದ್ದೀನಿ ನಾನು. ಎಸ್ ಸರ್, ಸರಿ ನೋಡಿದೆ, ಚೆನ್ನಾಗಿದೆ, ತಿಂದೆ ನಾನು. ನಮಗೆಲ್ಲ ಸಿಗಲ್ಲ ಇದೆಲ್ಲ ಸರ್. ಒಳ್ಳೆ ಜಾಗ, ಇಂಥ ಜಾಗದಲ್ಲಿ ನಡೆಯೋದು ನಮ್ಮ ಪುಣ್ಯ ಅಂತ ಅನ್ಕೊಂಡ್ ಬಂದಿದ್ದೀನಿ. ಮಾಡರ್ನ್ ರೈತ ಅಲ್ವಾ ನೀವು? ಏನೇನೋ ಮಾಡ್ತಿರ್ತೀರ. ನಿಮ್ಮ ಸೋಷಿಯಲ್ ಮೀಡಿಯಾನ ತುಂಬ ಗಮನಿಸ್ತಾ ಇದ್ದೀನಿ. ಏನಾದರೂ ಮಾಡ್ಬೇಕು ಅನ್ನೋ ಒಂದು ತುಡಿತ ಅವಾಗಿಂದನೂ ಇದೆ. ನಾನು ಕಂಡಂಗೆ ಯಾವುದೇ ಜಾಗಕ್ಕೆ ನಿಲ್ಲಿ ಅಲ್ಲಿ 100% ಎಫೆಕ್ಟ್ ಹಾಕ್ಬೇಕು ಅನ್ನೋದು ನಿಮಗಿದೆ. ಹಾಗಾಗಿ ನಿಮಗೆ ಕೆಲ ಗೆಲುವುಗಳು ಆರಾಮಾಗಿ ಅನ್ನೋದಕ್ಕಿಂತ ನಿಮ್ಮ ಶ್ರಮಕ್ಕೆ ತಕ್ಕ ಹಾಗೆ ಸಿಕ್ಕಿದೆ. ಕರೆಕ್ಟ್ ಅಲ್ವಾ? ಹೆಂಗಿದೆ ಸರ್ ಹವಾಮಾನ ಇವಾಗ? ಸರ್ ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ನನಗಿದೆ ಇವಾಗ ಮಳೆ ಹೆಂಗ ಬರ್ತಾ ಇದೆ. ಅಲ್ಲ, ನನ್ನ ಬಗ್ಗೆ ಕೇಳಿದ್ರೆ ನನ್ನ ಹವಾಮಾನ ಚೆನ್ನಾಗಿದೆ, ನನ್ನ ಟೈಮ್ ಚೆನ್ನಾಗಿದೆ ಅಂತ ನಾನು ಹೇಳ್ಕೊಂತ ಇದೀನಿ. ಬಟ್ ಈಗ ಅಂದ್ರೆ ಈ ಭಾಗಗಳಲ್ಲಿ ನೋಡಿದ್ರೆ ಕೋಲಾರ, ಚಿಕ್ಕಬಳ್ಳಾಪುರ ಚೆನ್ನಾಗಿದೆ ಸರ್, ನಾಟ್ ಬ್ಯಾಡ್. ನಾವು ಬೇರೆ ಕಡೆ ಕೆಲವೊಂದು ನೀರಿಲ್ಲ ಅಂದ್ರೂ ಬದುಕ್ಬಿಟ್ಟಿರಲ್ಲ ನೀವು ಆತರ. ಹಂಗೇನೆ ನಾವು ಯಾವತ್ತು ಚಿನ್ನದ ಮಣ್ಣು ಅಂತ, ಅದಕ್ಕೆ ನಾವು ಯಾವಾಗ ಹೇಳ್ತಾರೆ ಅದೇ ಸರ್ ಹೇಳೋದು. ಈಗ ನಂಗೆ ಸುಮಾರು ಜನ ಇದನ್ನ ಕೇಳ್ತಾರೆ, ಕೋಲಾರ, ಚಿಕ್ಕಬಳ್ಳಾಪುರ ಅಂದಿದ ತಕ್ಷಣ ಬರ ಪೀಡಿತ ಪ್ರಾಂತ್ಯ ಅಂತ ಹೇಳ್ತಾರೆ. ಬಟ್ ನೀವು ಸ್ಟ್ಯಾಟ್ಸ್ ತಗೊಳ್ಳಿ, ಕೋಲಾರ, ಚಿಕ್ಕಬಳ್ಳಾಪುರ ಇಸ್ ದ ಹೈಯೆಸ್ಟ್ ಗ್ರೋವರ್ ಆಫ್ ವೆಜಿಟೇಬಲ್ಸ್ ಇನ್ ಹೋಲ್ ಕರ್ನಾಟಕ. ಇಡೀ ಕರ್ನಾಟಕಕ್ಕೆಲ್ಲ ಸೌತ್ ಇಂಡಿಯಾ ಕೊಡೋ ಅಷ್ಟು ತರಕಾರಿಗಳನ್ನ ಬೆಳಿತಾರೆ ಕೋಲಾರ, ಚಿಕ್ಕಬಳ್ಳಾಪುರ. ಮತ್ತೆ ನೀವು ವ್ಯವಸಾಯ ಕ್ಷೇತ್ರ ಅಂತ ತಗೊಳ್ಳಿ ಸರ್, ನಂಬರ್ ಆಫ್ ಸೂಸೈಡ್ ರೇಟ್ಸ್ ಅಂತ ತಗೊಳ್ಳೋಣ, ತುಂಬಾ ಮಿನಿಮಲ್ ಅಲ್ಲಿ ಇರುತ್ತೆ. ಬಿಕಾಸ್ ಅದೇನದು ನೆಸೆಸಿಟಿ ಇಸ್ ಮದರ್ ಆಫ್ ಇನ್ವೆನ್ಷನ್ ಅಂದಂಗೆ. ಅನಿವಾರ್ಯತೆ, ನೀರಿಲ್ಲ, ಅನಿವಾರ್ಯ ಆವಿಷ್ಕಾರಗಳ ತಾಯಿ. ಕರೆಕ್ಟ್, ಅನಿವಾರ್ಯ ಆವಿಷ್ಕಾರಗಳ ತಾಯಿ. ಸೂಪರ್. ಸೊ ಹಿಂಗಿದ್ದಾಗ ನೀವು ಈ ಡ್ರಿಪ್ ಇರಿಗೇಷನ್ಗಳಾಗಿರ್ಲಿ, ಇನ್ನೊಂದಾಗಿರ್ಲಿ, ಮತ್ತೊಂದಾಗಿರ್ಲಿ, ಇವಾಗ ಎಲ್ಲರೂ ಕರ್ನಾಟಕದಾದ್ಯಂತ, ಭಾರತಾದ್ಯಂತ ಬಳಸ್ತಾ ಇದ್ದಾರೆ. 10 ವರ್ಷದ ಹಿಂದೆ ಹೋದ್ರು ಕೋಲಾರ, ಚಿಕ್ಕಬಳ್ಳಾಪುರ ಕಡೆ ಮಾಡ್ತಾ ಇದ್ರು. ಏನಾದ್ರೂ ಹೊಸ ತಂತ್ರಜ್ಞಾನ ಬಂತು ಅಂದ್ರೆ ಅಳವಡಿಸ್ಕೊಂತ ಇದ್ರು, ಹೊಸದೇನೋ ವೆರೈಟಿ ಬಂತು ಅಂದ್ರೆ ಅಳವಡಿಸ್ಕೊಂತ ಇದ್ರು. ಹಂಗಾಗ್ಬಿಟ್ಟು ಯಾವುದೇ ರೈತ ಆಗಿರ್ಲಿ ಸರ್, ಹಂಗಾಗ್ಬಿಟ್ಟು ಸ್ವಲ್ಪ ಸಮೃದ್ಧಿಯಾಗಿರಕ್ಕೆ ಸಾಧ್ಯ ಆಗುತ್ತೆ, ಸಸ್ಟೈನಬಲ್ ಆಗ್ತಾನೆ, ದುಡ್ಡು ಮಾಡೋಕ್ಕೂ ಸಾಧ್ಯ ಆಗುತ್ತೆ ನನ್ನ ಬಿಲೀವ್. ಸೊ ನಾನು ಐ ಬಿಲಾಂಗ್ ಟು ದಟ್ ರೀಜನ್. ಒಂದು ಸ್ವಲ್ಪ ಫೇವರಿಸಮ್ ಅಂತ ಅನ್ಕೊಂಡ್ರು ತಪ್ಪಿಲ್ಲ. ನಿಮ್ಮ ಬಗ್ಗೆ ನಿಮ್ಗೆ ಫೇವರ್ ಇಲ್ಲ ಅಂದ್ರೆ ಹೆಂಗಪ್ಪ? ಸೊ ನಾನು ಅದನ್ನ ತುಂಬಾ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತೀವಿ ಸರ್. ನಾವು ಅದೇ ಮೈಸೂರು ಅಥವಾ ಮಂಡ್ಯ ಈ ಕಡೆ ಸ್ವಲ್ಪ ನೀರಾವರಿ ಯಥೇಚ್ಛವಾಗಿರೋದ್ರಿಂದ ಏನ್ ಮಾಡ್ಬಿಡ್ತಾರೆ, ಕಬ್ಬು ಬೆಳೆಯೋದಕ್ಕೆ, ಭತ್ತ ಬೆಳೆಯೋದಕ್ಕೆ ಹಿಂಗೆಲ್ಲ ಹೋಗ್ಬಿಟ್ರೆ ಹಿಂಗೆಲ್ಲ ಹೋಗ್ಬಿಟ್ಟಾಗ ಚಾಲೆಂಜಸ್ ಸ್ವಲ್ಪ ಇರ್ತವೆ. ನಾನು ಅದೇ ಒಂದು ಹೋಟ್ಲಲ್ಲಿ ಹಿಂಗೆ ಮಾತಾಡ್ಬೇಕಾರೆ, ಏನಣ್ಣ ತರಕಾರಿ ರೇಟಲ್ಲಿ ಜಾಸ್ತಿ ಆಗಿದೆ, ಹೆಂಗ ಮಾಡ್ತೀಯ ಅಂತಂದ್ರೆ, ಈಗ ರೇಟ್ ಜಾಸ್ತಿ ಆಗಿದೆ, ಕೋಲಾರದ ತರಕಾರಿ ಬರ್ಲಿ ತಡಿ, ಎಲ್ಲ ಆರಾಮಾಗ್ತೀನಿ ಅಂತ. ಆ ಥರದ್ದೊಂದು ನಂಬಿಕೆ ಊರಿಂದ ನೀವು ಬಂದಿದ್ದೀರಿ ಸರ್. ಮಾಡರ್ನ್ ರೈತ, ಬಿಗ್ ಬಾಸ್ ವಿನ್ನರು, ಈ ಥರದ್ದೆಲ್ಲ ನಮ್ಗೆ ಗೊತ್ತು. ಆದ್ರೆ ಯಾಕೆ ಈ ರೈತರಾಗಿದ್ರಿ, ಏನ್ ನಿಮ್ಮ ಹಿನ್ನೆಲೆ ನಮ್ಗೆ ಗೊತ್ತಿಲ್ಲಪ್ಪ. ಕರೆಕ್ಟ್. ನಾನು ಅಕಸ್ಮಾತ್ ಆಗಿ ಅಂದ್ರೆ ನಾನು ರೈತ ಆಗ್ಬೇಕು ಅನ್ನೋದು ನನ್ನ ಇಂಟೆನ್ಷನ್ ಇರಲಿಲ್ಲ ಸರ್. ಬಟ್ ತುಂಬಾ ಕಷ್ಟ, ನನ್ನ ಜೀವನದಲ್ಲಿ ನಂಗೆ ಏನೇ ಮಾಡಿದ್ರು ಹೋರಾಟ ಮಾಡೇ ಸಿಕ್ಕಿರ ಸರ್. ಏನೇ ಕೆಲಸ ಆಗಿರ್ಲಿ, ನಾನು ಇಂಥ ಸ್ಕೂಲ್ಗೆ ಹೋಗ್ಬೇಕು ಅಂದ್ರೆ ಹೋರಾಟ ಮಾಡಿದ್ದೀನಿ. ನಮ್ಮ ಮನೇಲಿ ನೀನೆಲ್ಲೋ ಇಲ್ಲೋ ಹೋಗು ಅನ್ನೋರು, ಆರಾಮ್ಸೆ ಏನು ಪಡ್ಕೊಂಡಾಗ ನನ್ನ ಮದುವೆವರೆಗೂ ಹೋರಾಟದಿಂದ ನಾನು ಮಾಡ್ಕೊಂಡಿರೋದು ಕೊನೆ ಅಂತ. ಆದ್ರೆ ರೀಸೆಂಟ್ ಆಗಿರೋ ಮದುವೆ 3 ವರ್ಷದಿಂದ ಮದುವೆ ಆಯ್ತು. ಸೊ ಅವಾಗೂ ನಂಗೆ ರೀಸೆಂಟ್ ಅಂದ್ರೆ ಮುಂಚೆ
ಅಂದ್ರೆ 3 ವರ್ಷ ಹಿಂದೆ ಆಯ್ತು ಅಂತ ಹೇಳ್ತಾ ಇದ್ದೆ. ನನಗೆ ಎಲ್ಲವೂ ಹೋರಾಟಗಳಲ್ಲೇ ಸಿಕ್ಕಿದೆ, ಆರಾಮಾಗಿ ಏನು ಸಿಕ್ಕಿಲ್ಲ ಸರ್. ಈ ಅಗ್ರಿಕಲ್ಚರ್ಗೆ ಹೆಂಗ್ ಬಂದ್ರಿ ಅಂತಂದ್ರೆ, ನನಗೆ ಊರಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದ, ಕ್ರಿಕೆಟ್ ಆಡೋನು. ಅವನ್ನ ನನ್ನ ಟೀಮಲ್ಲಿ ಹಾಕಂತಿರ್ಲಿಲ್ಲ. ಹೆವಿ ಕ್ರಿಕೆಟ್ ಆಡ್ತಾರೆ ಇವರು. ಅವನ್ನ ಕ್ರಿಕೆಟ್ಗೆ ಹಾಕಂತಿರ್ಲಿಲ್ಲ ನಾನು, ಬಾಲ್ ಎತ್ಕೊಳಂಬರಕ್ಕೆ ಹಿಡ್ಕಂತಿದ್ವಿ. ಅವ್ನು ಹೋಗ್ಬಿಟ್ಟು ಹಾಸನ್ ಅಗ್ರಿಕಲ್ಚರ್ ಕಾಲೇಜಲ್ಲಿ ನಾನು ಕೀಪರ್ ಗುರು ಅಂದ. ಬಟ್ ಮಗನ ನಿನ್ನನ್ನು ಕೀಪರ್ ಮಾಡ್ಬಿಟ್ಟು ಅಂದ್ರೆ ನಾನು ಹೋದ್ರೆ ಕ್ಯಾಪ್ಟನ್ ಅನ್ಕೊಂಡು ಅಗ್ರಿಕಲ್ಚರ್ ಕಾಲೇಜಿಗೆ ಜಾಯಿನ್ ಆಗೋಕೆ ಒಂದೇ ಉದ್ದೇಶ ಅಷ್ಟೇ ಸರ್, ಕ್ರಿಕೆಟ್ ಆಡ್ಬೋದು ಅಂತ. ಕ್ರಿಕೆಟ್ ಆಡ್ಬೋದು ಅಥವಾ ಏನೋ ಒಂದು ಸ್ಪೋರ್ಟ್ಸ್ ಇದೆ, ಕಲ್ಚರಲ್ಸ್ ಇದೆ, ವ್ಯವಸಾಯ ಕಲಿಬಹುದು ಅಂತ ಹೋದ್ರೆ ಇವ್ರು ಕ್ರಿಕೆಟ್ ಆಡ್ಬೋದು ಅಂತ ಸೇರ್ಕೊಂಡಾರೆ. ಬಿಕಾಸ್ ನನಗೆ ತುಂಬಾ ಅಂದ್ರೆ ನಮ್ಮ ಮನೇಲಿ ತುಂಬಾ ರಿಸ್ಟ್ರಿಕ್ಟ್ ಮಾಡ್ತಿದ್ದೆ ಸರ್. ನಿಮ್ ಬೇಕು ಅಂದಾಗ ದುಡ್ಡು ಕೊಡ್ತಿರ್ಲಿಲ್ಲ, ಬೆಳಗ್ಗೆ ಬೈದು ಎದ್ದೇಳ್ಸೋರು, ಈ ತರ ಪ್ಯಾಂಪರಿಂಗ್ ನೇಚರ್ ಇಲ್ಲ, ಒಡೆದು ಬಡ್ದು ಎದ್ದೇಳಿಸ್ತಾ ಇದ್ದಿದ್ದು. ಸೊ ಹಂಗಾಗ್ಬಿಟ್ಟು ನನಗೊಂದು ಸ್ವಲ್ಪ ಎಸ್ಕೇಪಿಸಮ್ ಇತ್ತು. ಸ್ವಲ್ಪ ಅವ್ರು ಬಿಟ್ಟು ಆಚೆ ಬರೋಣ, ಬೆಂಗಳೂರು ನೋಡೋಣ, ವಾತಾವರಣ ನೋಡೋಣ, ಸಖತ್ತಾಗಿರುತ್ತೆ ಅನ್ನೋ ಒಂದು ವಿಚಾರಕ್ಕೆ ನಾನು ಬೆಂಗಳೂರಿಗೆ ಬಂದೆ. ಅಲ್ಲಿ ಯಾವುದು ಒಂದು ನೋಡಿದಾಗ ನನ್ನ ಫ್ರೆಂಡ್ಸ್ ಎಲ್ಲ ಇಂಜಿನಿಯರಿಂಗ್ ಅನ್ನೋರು. ಯಾವುದೋ ಒಂದು 2 ಇಂಜಿನಿಯರಿಂಗ್ ಕಾಲೇಜುಗಳು ನೋಡಿದ್ರೆ ಎಲ್ಲ 3 ಎಕರೆ 4 ಎಕರೆಯಲ್ಲಿ ಇರ್ತವೆ. ಅಗ್ರಿಕಲ್ಚರ್ ಕಾಲೇಜ್ ನೋಡೋದು 1000 ಎಕರೆಗಳಲ್ಲಿ ಇರ್ತವೆ. ನಿಮ್ಗೆ ಕಲ್ಚರಲ್ಸ್ ಇರುತ್ತೆ, ಸ್ಪೋರ್ಟ್ಸ್ ಇರ್ತವೆ, ಎಲ್ಲ ಇರ್ತವೆ. ಆ ಆಂಬಿಷನ್ ಇಟ್ಕೊಂಡು ಅಷ್ಟೇ ಅಗ್ರಿಕಲ್ಚರ್ ಬಂದಿದೆ ಸರ್, ಬೇರೆ ಏನಕ್ಕೂ ಇಲ್ಲ. ರೈತ ನಿನ್ನ ಹತ್ರ ಎಷ್ಟು ಎಕರೆ ಇದೆಯಪ್ಪ, 2 ಇದೆ, 1 ಕುಂಟೆ ಇದೆ, ಅಷ್ಟು ಕುಂಟೆ ಇದೆ ಅಂತ ಹೇಳ್ತಾನೆ. ಆದ್ರೆ ಒಬ್ಬ ವಿದ್ಯಾರ್ಥಿ ನಮ್ಮ ಕಾಲೇಜಲ್ಲಿ ಎಷ್ಟು ಎಕರೆ ಇದೆ ಗೊತ್ತಾ ಅಂತ ಕೇಳೋದಕ್ಕೆ ಅಗ್ರಿಕಲ್ಚರ್ ಕಾಲೇಜಿಗೆ ಸೇರ್ಕೋಬೇಕು ಅಂತ ಓದೋರು ಇವರೇ ಕಣ್ರಿ, ಯಾರು ಇಲ್ಲ ಸರ್. ಹೌದು 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 ಸರ್. ಸೊ ಹಂಗಾಗಿ ನಾನು ಅಗ್ರಿಕಲ್ಚರ್ ಜಾಯಿನ್ ಆದೆ, BSc ಅಗ್ರಿಕಲ್ಚರ್ ಮಾಡಿದೆ. BSc ಅಗ್ರಿಕಲ್ಚರ್ ಮಾಡಿದಾಗ ಥಿಯೇಟ್ರಿಗೆ ಜಾಯ್ನ್ ಆಗಿದೆ ಸರ್ ನಮ್ಮ ಟೀಮ್. ನಾನು ಕ್ರಿಕೆಟ್ಗೆ ಅಂತ ಹೋದ್ನಲ್ಲ, ಇಲ್ಲಿ ಫಸ್ಟ್ ಬಂದಿದ ತಕ್ಷಣ ಕ್ರಿಕೆಟ್ ಆಡಿಷನ್ಸ್ ನಡೀತಿದ್ದು. ಹೋಗಿದ ತಕ್ಷಣ 150-200 ಜನ ಇದ್ದಾರೆ. ಅಲ್ಲಿ ಸೀನಿಯರ್ ಡಾಮಿನೇಷನ್ನು. ಅಂದರೆ ನೀನು ಬ್ಯಾಟಿಂಗ್ ಬರಲ್ಲ, 1-2 ದಿನ ಕೂತರು ಬಾಲ್ ಕೈ ಕೊಡಲಿಲ್ಲ, ಬ್ಯಾಟ್ ಕೈ ಕೊಡಲಿಲ್ಲ, ಗೊತ್ತಾಗ್ಬಿಡ್ತಿದ್ದು ಯಾವುದೋ ರಾಂಗ್ ಇದೆ ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಸುಮ್ಮನೆ ಹಿಂಗೆ ಸ್ಕಿಪ್ ಆಗ್ತಿದ್ರೆ ಥಿಯೇಟರ್ ಡ್ರಾಮಾ ಆಡಿಷನ್ಸ್ ಮಾಡ್ತಾ ಇದೆ ಸರ್. ಅಲ್ಲಿ ಜನನೇ ಇರಲಿಲ್ಲ, ಯಾರು ಹೋಗೋರು. ಸುಮ್ಮನೆ ಹಂಗೆ ಹೋದೆ, ಸೆಲೆಕ್ಟ್ ಆದೆ. ಕಲ್ಚರಲ್ಸ್ ಕಲೆ ಹೋಗ್ಬಿಟ್ಟೆ, ಸ್ಪೋರ್ಟ್ಸ್ ಆಡಲಿಲ್ಲ. BSc ಅಗ್ರಿಕಲ್ಚರ್ ಮುಗಿಸ್ದೆ. ಅದ್ಭುತವಾಗಿ ಡೊಳ್ಳು, ಪಟ, ವೀರಭದ್ರ ಕುಣಿತ, ಎಲ್ಲ ಥರದ ಫೋಕ್ ಡ್ಯಾನ್ಸಸ್ಸು ಎಲ್ಲ. ನಾನು ಬಿಗ್ ಬಾಸ್ ಎಂಟ್ರೂ ಡೊಳ್ಳು ಹೊಡ್ಕೊಂಡೇ ಹೋಗಿದ್ದು. ಈ ಥರ ಎಲ್ಲವನ್ನೂ ಕಲ್ತ್ಕೊಂಡ್ವಿ. ಆ ಒಂದು ವಿಡಿಯೋನ ಯೂಟ್ಯೂಬಲ್ಲಿ ಹಾಕಿದ್ವಿ ಸರ್. ಅವತ್ತಿನ ಕಾಲಕ್ಕೆ ಆ ಯೂಟ್ಯೂಬಲ್ಲಿ ವಿಡಿಯೋ 12,000 ವ್ಯೂಸ್ ಆಗಿತ್ತು. ಅಂದರೆ ನಾವು ಯಾರು ಒಂದು ಗೊತ್ತಿಲ್ಲ, ಕಾಲೇಜ್ ಸ್ಟೂಡೆಂಟ್ ಅಕೌಂಟ್ ಒಂದು 12,000. ಎಷ್ಟನೇ ಇಸ್ವಿದು? 2012 11-12 ಮಧ್ಯದಲ್ಲಿ. 11-12 ಮಧ್ಯದಲ್ಲಿ ಯೂಟ್ಯೂಬ್ಗೆ 12,000 ವ್ಯೂಸ್ ಆಯಿತು. ಅದನ್ನು ರಘುದೀಕ್ಷಿತ್, ಮಯೂರಿ ಅವರೆಲ್ಲ ಟೀಮ್ ನೋಡ್ಬಿಟ್ಟು ಸಖತ್ತಾಗಿದೆ ಟೀಮ್ ಅಂತ ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡು, ನಮ್ಗೆ ಅಲ್ಲಿ ಹುಚ್ಚು ಬೆಳ್ಕೊಂಬಿಡ್ತು. ಏನು ಸ್ಟೇಜ್ ಮೇಲೆ ಹತ್ತಿ ಡ್ಯಾನ್ಸ್ ಮಾಡೋದು. ನಾವು ಒಳ್ಳೆ ಸ್ಟೇಗಳು ಕೊಟ್ಟರು, ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು. ಪುಣೆ, ಮಹಾರಾಷ್ಟ್ರ, ಬಾಂಬೆ, ಹಿಂಗೆಲ್ಲ ಶೋಗಳಿಗೆ ಡೆಲ್ಲಿಗೆ ಹೋಗ್ತಿದ್ವಿ, ಬಾಂಬೆಗೆ ಹೋಗ್ತಿದ್ವಿ, ಬೆಂಗಳೂರಲ್ಲಿ ಕೆಲವು ನಡೀತಿತ್ತು. ಸೊ ಆ ಹುಚ್ಚು ಹಂಗೇ ಬೆಳ್ಕಂತು. ಹಂಗಾಗ್ಬಿಟ್ಟು ಕಲ್ಚರಲ್ ಆ್ಯಕ್ಟಿವಿಟಿನೂ ನನ್ನಲ್ಲಿತ್ತು. ಅಗ್ರಿಕಲ್ಚರ್ ಓದಿದ್ದೆ, ಸ್ಪೋರ್ಟ್ಸ್ ನನ್ನ ಮೊದಲಿಂದ ಇತ್ತು. ಇದೆಲ್ಲದಕ್ಕೂ ಒಂದು ಅವಕಾಶ ಯಾವುದು ಅಂತ ನೋಡಿದಾಗ ಬಿಗ್ ಬಾಸ್ ಅನಿಸ್ತು. ಅಲ್ಲಿ ಎಲ್ಲವನ್ನೂ ಎಕ್ಸಿಕ್ಯೂಟ್ ಮಾಡಿದ್ವಿ, ವಿನ್ನರ್ ಆದ್ವಿ. ಓಕೆ, ಇದೆಲ್ಲ ಒಂದು ಟ್ರೈಲರ್ ಕಟ್ ಥರ ಇದೆ. ಈಗ ನಿಮ್ಮನ್ನು ಮಾತಾಡ್ಸ್ಬೇಕಂತ ಬಂದಿದ್ದೆ ನಾನು. ಸರ್, ಇವಾಗ ಏನು ಉತ್ತಬೇಕು, ಏನು ಬೆಳಿಬೇಕು, ಮಳೆ ಹಿಂಗೆ ಫ್ಲೆಕ್ಸ್ ಮಾಡ್ತಿದ್ಯಲ್ಲ, ಹಿಂದೆ ಮುಂದೆ ಮಾಡ್ತಿದ್ಯಲ್ಲ, ಕಣ್ಣ ಮುಚ್ಚಲ ಆಡ್ತಿದ್ಯಲ್ಲ. ನಾನು ಮೊನ್ನೆ ಎಲ್ಲ ಓದ್ದೆ, ನೇರ್ಲೆಂಡ್ ಹೆಚ್ಚಿ ಬಿಟ್ಬಿಟ್ಟಿದೆ. ನಮ್ಮ ಅಜ್ಜಿ ಹೇಳ್ತಾ ಇದ್ರು, ನೇರ್ಲೆಂಡ್ ಹೆಚ್ಚಿ ಬಿಟ್ರೆ ಈ ವರ್ಷ ಬರಗಾಲ ಅಂತೆ, ಈ ಥರದಲ್ಲ. ಅದು ಕೇಳಿದಾಗೆಲ್ಲ ಸ್ವಲ್ಪ ಭಯ ಆಗತ್ತೆ. ಭಯ ನಮ್ಮ ಹತ್ರ ಇರುತ್ತೆ, ನಮ್ಗೇನೋ ಒಂದು ಒಳ್ಳೇದಾಗ್ಬಿಡುತ್ತೆ ಸರ್. ಯಾಕಂದ್ರೆ ನಾವು ರೈತರಲ್ಲ, ಮಣ್ಣನ್ನು ನಂಬ್ಕೊಂಡಿಲ್ಲ, ಬರೀ ಆ ಮಣ್ಣಲ್ಲಿ ಬೆಳೆದಿದ್ದ ಚಿನ್ನವನ್ನು ತಿನ್ಕೊಂಡಿದ್ದೀವಿ ಅಷ್ಟು ಬಿಟ್ರೆ. ಆದರೆ ಅದನ್ನೇ ನಂಬ್ಕೊಂಡಿರೋ ಪರಿಸ್ಥಿತಿ ಕೇಳೋದಕ್ಕೆ ಹಿಂಗೆ ಬಂದೆ. ಅದಕ್ಕಿಂತ ಮುಂಚಿತವಾಗಿ ಈಗ ನನಗೊಂದು ಕ್ಲೂ ಸಿಕ್ತು. ನೀವು ಹೇಳಿದ್ದು ಬರೀ ಟ್ರೈಲರ್, ಟಕ್ 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 ಹಿಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ. ಏನು ನಿಮ್ಮನೆ ಪರಿಸ್ಥಿತಿ? ನೀವು ಹೆಂಗೆ, ನಿಮ್ಮನೆಲ್ಲ ತುಂಬ ವ್ಯವಸ್ಥೆ ಇರೋರ? ಸರ್ ನಮ್ಮಲ್ಲ ಸರ್, ನನ್ನ ಎಲ್ಲರೂ ಅದೇ ಅನ್ಕೊಂತಾರೆ. ಅವನು ಅಂದರೆ ನಂಗೆ ಮೆಸೇಜ್ ಆಗ್ತಾರೆ, ನಾನು ರೈತನ ಮಗ ಸರ್ ಅಂತ. ನಂಗೆ ಆ ಪಾಯಿಂಟ್ ಕನೆಕ್ಟೇ ಆಗೋದಿಲ್ಲ. ಬಿಕಾಸ್ ನಾನು ರೈತನ ಮಗ ಅಲ್ಲ. ನಾನು ರೈತ ಆಗಬೇಕು ಅಂದ್ಕೊಂಡೆ, ಆಗಬೇಕು ಅಂದ್ಕೊಂಡ್ರೆ ಅಂದರೆ ನಾಟ್ ಔಟ್ ಆಫ್ ಲವ್ ಆರ್ ಸಮಥಿಂಗ್. ನಾನು 6 ವರ್ಷ ವ್ಯವಸಾಯ ಓದಿದ್ದೀನಿ ಸರ್. 4 ವರ್ಷ ಡಿಗ್ರಿ ಮಾಡಿದ್ದೀನಿ BSc ಅಗ್ರಿಕಲ್ಚರ್, 2 ವರ್ಷ MSc ಅಗ್ರಿಕಲ್ಚರ್ ಮಾಡಿದ್ದೀನಿ. ಅದರಲ್ಲಿ ಒಂದಷ್ಟು ಮೆಡಲ್ಗಳು ತಗೊಂಡಿದ್ದೀವಿ, ಚೆನ್ನಾಗಿ ಓದಿದ್ದೀವಿ. ನಾನೇನು ಇವಾಗ ಒಂದು ಬಿಸ್ನೆಸ್ ಮಾಡಬೇಕು ಅಂದ್ರೆ ಇನ್ನೇನು ಮಾಡೋಕ್ಕೆ ಸಾಧ್ಯ? ವ್ಯವಸಾಯನೇ ಮಾಡಬೇಕು. ವಿನೂತನಾಗಿ ಮಾಡ್ತೀವೋ ಹಳೇದು ಮಾಡ್ತೀವಿ, ಹೆಂಗೆ ಮಾಡಿದ್ರೆ ಸೆಕೆಂಡ್ರಿ. ನಾನು ಇವಾಗ 6 ವರ್ಷ ಒಬ್ಬ ಇಂಜಿನಿಯರು, ಬಿಡಿ ಇಂಜಿನಿಯರ್ಗಳು ಪಾಪ ಡಿಗ್ರಿ ಮುಗಿಸ್ಕೊಂಡು ಬೇರೆ ಏನೋ ಮಾಡ್ತಾರೆ. ನಾನು ಅಗ್ರಿಕಲ್ಚರಿಸ್ಟ್ ಆಗಿ ನಾನು ಏನು ಮಾಡ್ಬೋದು, ವ್ಯವಸಾಯ ಮಾಡಬೇಕು ಅಂತ ಅನ್ಕೊಂಡೆ, ಅಗ್ರಿ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡೆ. ಜಮೀನಿತ್ತಾ? ಜಮೀನಿರಲಿಲ್ಲ ಸರ್. ನಮ್ಮ ತಂದೆದು ಒಂದು 4 ಎಕರೆ ಜಮೀನಿದೆ, ಪಿತ್ರಾರ್ಜಿತ, ನಮ್ಮ ತಾತ ಅವ್ರದ್ದು. ಬಟ್ ಅದು ಬಂಡೆಗಳಲ್ಲಿ ಮುಚ್ಕೊಂಡಿರೋದು. ಇಟ್ ಇಸ್ ನಾಟ್ ಫಿಟ್ ಫಾರ್ ಅಗ್ರಿಕಲ್ಚರ್ ಸರ್. ಸೊ ನಾನು ಅಲ್ಲಿವರೆಗೂ ಕಂಪ್ಲೀಟಾಗಿ ಲೀಸ್ಡ್ ಔಟ್ ಲ್ಯಾಂಡ್ಗಳಲ್ಲಿ ಮಾಡ್ತಿದ್ವಿ, ಯಾರೋ ಸ್ನೇಹಿತರ ಜಮೀನುಗಳಲ್ಲಿ ಮಾಡ್ತಾ ಇದ್ವಿ. ರೀಸೆಂಟಾಗಿ ಒಂದು 6 ತಿಂಗಳಿಂದ ಒಂದು ಒಳ್ಳೆ ಕ್ವಾಂಟಿಫೈಯಿಂಗ್ ಜಾಗ ಪರ್ಚೇಸ್ ಮಾಡಿದ್ವಿ. ಒಂದು 16 ಎಕರೆವರೆಗೂ ಪರ್ಚೇಸ್ ಮಾಡಿದ್ವಿ.
ಈ ಬಂಗಾರ ಮನುಷ್ಯ ಸಿನಿಮಾ ಬಂದಾಗ ಬಾಲಣ್ಣವ್ರು ಹೇಳ್ತಾರಲ್ಲ, ಅಯ್ಯೋ ಇಲ್ಲಿ ಏನಪ್ಪಾ ಬೆಳಿತ್ಯಾ ಅಂತ, ಆತರ ನಿಮ್ ತಂದವ್ರಿಗೆ ಹೇಳಿದ್ರೇನೋ ಅಲ್ವಾ? ಇದಾಗದ ಕೆಲಸ 100% ಹೇಳ್ತಾ ಇದ್ರಿ ಸರ್. ನಂಗೆ ಮೈ ಪೇರೆಂಟ್ಸ್ ವರ್ ನಾಟ್ ಹ್ಯಾಪಿ ನಾನು ವ್ಯವಸಾಯ ಮಾಡೋದು ನಮ್ಮ ತಂದೆ ತಾಯಿಗೆ ಇಷ್ಟ ಇರಲಿಲ್ಲ. ಯಾಕಂದ್ರೆ ಎಲ್ರಿಗೂ ಅಷ್ಟೇ ಅಲ್ಲ ಸರ್, ಏನು ವ್ಯವಸಾಯ ಮಾಡ್ತೀವಿ ನಾವೇ ವ್ಯವಸಾಯ ಮಾಡ ವ್ಯವಸಾಯ ಅಂತ ಒಂದು ಮಾತಿತ್ತು ಅವಾಗ, ವ್ಯವಸಾಯ ಮಾಡೋ ಮನೆ ಮಂದಿ ಸಾಯ ಅಂತ ಒಂದು ಅವಾಗ ಮಾತಾಡೋರು ಅದನ್ನ. ಕರೆಕ್ಟ್, ಅದೆಲ್ಲ ನಾವೇ ಮಾಡ್ಕೊಂಡ್ರೆ ಸರ್. ಸರ್ ಇದು ನಮ್ಗೆ ಎಲ್ಲ ಕಡೆನೂ ಕೇಳಿಸ್ಕೊಂತೀವಿ, ವ್ಯವಸಾಯ ಅಂದರೆ ಲಾಸು, ರೈತರು ದುಡ್ಡು ಮಾಡೋದಿಲ್ಲ, ಈ ಸೆಕ್ಟರ್ ಸರಿ ಇಲ್ಲ ಅಂತ ಮಾತಾಡ್ತಾರೆ. ನಾನು ಅದನ್ನು ಒಪ್ಪೋದೇ ಇಲ್ಲ ಸರ್. ನಾನು ಹೇಳ್ತೀನಿ ಕೇಳಿ, ಈಗ ಫಾರ್ ಎಕ್ಸಾಂಪಲ್ ಒಂದು ಹೋಟೆಲ್ ಬಿಸ್ನೆಸ್ ಅಂತ ಅನ್ಕೊಳ್ಳೋಣ ಸರ್. 10 ಹೋಟ್ಲ್ ಹಾಕಿದ್ರೆ 10 ನಡೆಯುತ್ತೆ ಸರ್? ನಡೆಯಲ್ಲ, 3 ನಡೆಯೋದು. ಕರೆಕ್ಟ್. 70% ಲಾಸ್ ಇದೆ. 10 ಜನ ಬಿಸ್ನೆಸ್ ಮಾಡಿದ್ರೆ 10 ಜನ ಗೆಲ್ತಾರೆ ಸರ್. 10 ಜನ ಯೂಟ್ಯೂಬ್ ಮಾಡ್ತಾರೆ, ಎಲ್ಲರೂ ಗೆಲ್ತಾರೆ ಸರ್. 200 ಸಿನಿಮಾ ಬರ್ತವೆ, ಎಷ್ಟು ಗೆಲ್ತಾವೆ ಸರ್? ಮತ್ತು ಅಗ್ರಿಕಲ್ಚರ್ನ ಯಾಕೆ ಎಕ್ಸ್ಪೆಕ್ಟ್ ಮಾಡಿದ್ರೆ ಎಲ್ಲರೂ ಗೆಲ್ಲಬೇಕು ಅಂತ? ಅಗ್ರಿಕಲ್ಚರ್ ಈಸ್ ಸೇಮ್ ಲೈಕ್ ಎನಿ ಅದರ್ ಬಿಸ್ನೆಸ್. 100 ಜನ ಮಾಡಿದ್ರೆ 30% 40% ಜನ ಪಾಸ್ ಆಗ್ತಾರೆ, ಉಳಿದವ್ರು ಫೇಲ್ ಆಗ್ತಾರೆ. ಬಿಕಾಸ್ ಆಫ್ ಲ್ಯಾಕ್ ಆಫ್ ಪ್ರಾಕ್ಟೀಸಸ್, ಲ್ಯಾಕ್ ಆಫ್ ಮ್ಯಾನೇಜ್ಮೆಂಟ್. ಸರಿಯಾಗಿ ಮ್ಯಾನೇಜ್ಮೆಂಟ್ ಮಾಡೋದಿಲ್ಲ, ಟೈಮಿಗೆ ಗೊಬ್ಬರಗಳು ಕೊಡೋದಿಲ್ಲ, ಅಥವಾ ಯಥೇಚ್ಛವಾದ ಗೊಬ್ಬರಗಳು ಸುರಿದ್ಬಿಡ್ತಾರೆ, ಥಾಟ್ಫುಲ್ ಪ್ರೊಸೀಜರ್ ಇರೋದಿಲ್ಲ, ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಅವರೆಲ್ಲ ಫ್ಲಾಪೇ ಆಗೋದು. ಹಂಗಂತ ಹೇಳ್ಬಿಟ್ಟು ರೈತರೆಲ್ಲ ವ್ಯವಸಾಯ ವೇಸ್ಟು, ರೈತರೆಲ್ಲ ವೇಸ್ಟು ಅಂತಂದ್ರೆ ನಾನು ಒಪ್ಪೋದೇ ಇಲ್ಲ. ವ್ಯವಸಾಯದಲ್ಲಿ 1000 ಪಟ್ಟು ಎದೆ ಬಡ್ಕೊಂಡು ಹೇಳ್ತೀನಿ ನಾನು, ವ್ಯವಸಾಯದಲ್ಲಿ ದುಡ್ಡಿದೆ. ದುಡ್ಡಿಲ್ಲ ಅಂತಂದರೆ ಶಶಿ ಅನ್ನೋಂಥ ವ್ಯಕ್ತಿ ಇಲ್ಲಿವರೆಗೂ ಹೆಂಗೆ ಬೆಳೆಯೋಕ್ಕೆ ಸಾಧ್ಯ? 16 ಎಕರೆ ಜಮೀನು ತಗೊಳಕ್ಕೆ ಹೆಂಗೆ ಸಾಧ್ಯ? ಒಂದು ಕಂಪನಿ ರನ್ ಮಾಡೋಕ್ಕೆ ಹೆಂಗೆ ಸಾಧ್ಯ? ಕರೆಕ್ಟ್ ಅಲ್ಲ ಸರ್? ನಾನು ಥಾಟ್ಫುಲ್ಲಾಗಿ ಯೂಸ್ ಮಾಡಿದೆ. ನಾನು ಕುರಿ ಸಾಕ್ತಿದ್ದೆ, ಡಬಲ್ ಡೆಕ್ಕರ್ ಮಾಡಿದೆ. ಕೋಳಿ ಸಾಕ್ತಿದ್ದೆ, ಫ್ರೀ ರೇಂಜ್ ಅಂತ ಮಾಡಿದೆ, ಅಂದರೆ ವ್ಯಾಲ್ಯೂ ಅಡಿಷನ್ ಮಾಡಿದೆ ಸರ್. ನಾವು ಕೋಳಿ ಸಾಕಿದಾಗ ಏನು ಮಾಡಿದ್ವಿ, ಇನಿಷಿಯಲಿ ನಾನು MSc ಮುಗಿದ ತಕ್ಷಣ ಆ್ಯಂಟಿಬಯೋಟಿಕ್ ಫ್ರೀ ರೇಂಜ್ ಕೋಳಿ ಬರ್ಡ್ಸ್ ಅಂದ್ಬಿಟ್ಟೆ. ಅಂದರೆ ನನ್ನ ಹತ್ರ ದುಡ್ಡು ಇರಲಿ, SBL ಫಾರ್ಮ್ಸ್ ಅಂತ ದೊಡ್ಡ ಫಾರ್ಮ್ಗಳಿದೆ, ಅವ್ರದ್ದು ಹಿಂಗೆ ವಿಸಿಟ್ ಮಾಡಿದಾಗ ಅವ್ರದ್ದೆಲ್ಲ ಇಟ್ಟಿಗೆ ಗೂಡುಗಳಿತ್ತು ಸರ್. ಸುಮ್ಮನೆ ಎಕರಾನುಗಟ್ಟಲೆ ಒಂದು 6-7 ಎಕರೆ ಇಟ್ಟಿಗೆ ಗೂಡೆಲ್ಲ ವೇಸ್ಟ್ ಆಗಿಬಿಟ್ಟು ಸುಮ್ಮನೆ ಬಿಟ್ಬಿಟ್ಟಿದ್ರು. ಪಾಳು ಬಿದ್ದುಬಿಟ್ಟು ಇಟ್ಟಿಗೆ ಎಲ್ಲ ಬಿದ್ದೋಗ್ಬಿಟ್ಟು. ನಾನು ನೋಡಿ ಸರ್ ಪೌಲ್ಟ್ರಿ ಮಾಡೋಣ ಸರ್ ಇಲ್ಲಿ ಅಂತಂದೆ. ಯಾರು ಮಾಡ್ತೀರಾ ಪೌಲ್ಟ್ರಿ ಶಶಿ, ಹೆಂಗೆ ಮಾಡ್ತೀರಾ ಏನು ಅಂತಂದ್ರು. ಸರ್ ನಾನು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಕೊಡ್ತೀನಿ ಸರ್, ಕೊಡಿ ಅಂತಂದ್ರೆ. ನಾನು ಬ್ಯೂಟಿಫುಲ್ಲಾಗಿ ಒಂದು 30 ಲಕ್ಷಕ್ಕೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಕೊಟ್ಟೆ. ಆ ಮನುಷ್ಯನಿಗೆ ಸಿಕ್ಕಾಪಟ್ಟೆ ಎಷ್ಟಾಗಿದ್ದೇನು ಅಂದರೆ, ಅವ್ರಿಗೆ ಅದೇ ಪ್ರಾಜೆಕ್ಟ್ ರಿಪೋರ್ಟ್ ಯಾರೋ ಒಬ್ಬರು 3 ಕೋಟಿ ಕೊಟ್ಟಿದ್ರು. ಇವ್ನು ಹಿಂಗೆ 30 ಲಕ್ಷಕ್ಕೆ ಹೆಂಗೆ ಕೊಟ್ಟ ಅಂದ್ರೆ, ಸರ್ ನಾನು ಫ್ರೀ ರೇಂಜ್ ಮಾಡ್ತೀನಿ, ನಾಟಿ ಕೋಳಿ ಸಾಕ್ತೀನಿ, ನಾಟಿ ಕೋಳಿಗೆ ಹಿಂಗೆ ಇರಬೇಕು ಅಂತೇಳಿ ನಿಮ್ದು ಇಟ್ಟಿಗೆ ಗುಡುಗಳು ಹಿಂಗೆ ಬಿದ್ದಿದ್ದಾವೆ, ಇದ್ರ ಮೇಲೆ ಕಂಪ್ಲೀಟಾಗಿ ಬರ್ಬೇಕು ಅಷ್ಟೇ, ಫಿಶ್ ನೆಟ್ ಕಟ್ಟೋಣ ಮೇಲೆ, ಅದ್ದು ಗಿದ್ದು ಬಂದು ಎತ್ಕೊಂಡು ಹೋಗ್ಬಾರ್ದು. ಅದಕ್ಕೆ ಅಲ್ಲಲ್ಲಿ ಗೂಡುಗಳಿದ್ದಾವೆ, ಅಲ್ಲೋಗಿ ಅಲ್ಲಿ ಬದುಕಂತವು. ಕರೆಕ್ಟ್ ಅಲ್ಲ? ಅದಕ್ಕೆ ಫೀಡ್ ಕೊಡೋದನ್ನು ನಿಲ್ಸೋಣ. ಅಂದರೆ ಕೆಮಿಕಲ್ ಫೀಡ್ಗಳು, ಆ್ಯಂಟಿಬಯೋಟಿಕ್ಸ್ ಏನಿದೆ ಅವನ್ನೆಲ್ಲ ನಿಲ್ಸೋಣ. ಈ ಟ್ಯಾಲೋ, ಅದು ದನದ ಮಾಂಸ ಎಲ್ಲ ಹಾಕ್ತಾರೆ, ಅವು ಸ್ವಲ್ಪ ದಬ್ಬ ಹಾಕೋದಕ್ಕೆ. ಕೋಳಿಗಳೆಲ್ಲ ಹಾಕ್ತಾರೆ, ಎಲ್ಲ ಕಡೆನೂ ಹಾಕ್ತಾರೆ ಬಿಡಿ ಅದನ್ನು. ಟ್ಯಾಲೋ ಅಂತ ಹಾಕ್ತಾರೆ, ಕೆಲವು ಆ್ಯಂಟಿಬಯೋಟಿಕ್ಸ್ ಇವೆಲ್ಲವನ್ನು ಕೊಡ್ತಾರೆ. ಅವನ್ನೆಲ್ಲ ರಿಸ್ಟ್ರಿಕ್ಟ್ ಮಾಡೋಣ. ಮಾರ್ಟಾಲಿಟಿ 2% ಇರೋದು ಒಂದು 5-7%ವರೆಗೂ ಹೋಗೋದು, ಜಾಸ್ತಿ ಆಗುತ್ತೆ, ತೊಂದರೆ ಇಲ್ಲ. ಬಟ್ ನಮಗೆ ಮಾರ್ಕೆಟ್ ಪ್ರೈಸ್ ಬೆಳೆಯುತ್ತೆ. ಸೊ ಈ ವ್ಯಾಲ್ಯೂ ಅಡಿಷನ್ ಮಾಡಿದಾಗ ಏನಾಗುತ್ತೆ, ನಮ್ಮ ಕೋಳಿ 1 kg 300 ರೂಪಾಯಿಗೆ ಹೋಗ್ತಾಯಿತ್ತು. ಸೊ ನಾನು ಅಲ್ಲಿ ದುಡ್ಡು ಮಾಡ್ತಿದ್ದೆ. ಸೊ ಅಲ್ಲಿ ದುಡ್ಡು ಮಾಡ್ತಾ ಎಲ್ಲೋ ಒಂದು ಕಡೆ ಲ್ಯಾಂಡ್ಸ್ಕೇಪಿಂಗ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಬಂದು ಲ್ಯಾಂಡ್ಸ್ಕೇಪಿಂಗ್ ಮಾಡಿಸ್ತೀನಿ. ಲ್ಯಾಂಡ್ಸ್ಕೇಪಿಂಗಲ್ಲಿ ಫಸ್ಟ್ ಟೈಮ್ ನಾವೇನು ಇನ್ವೆಂಟ್ ಮಾಡಿದ್ವಿ ಅಂದರೆ, ಅಪಾರ್ಟ್ಮೆಂಟ್ಗಳಲ್ಲಿ ಕಿಚನ್ ಗಾರ್ಡನ್ ಅಂತ ಮಾಡಿ ಹಿಂದೆಗಡೆ ತರಕಾರಿಗಳು ಬೆಳೆದ್ಬಿಟ್ಟು ಅವರವರೇ ತಗೊಂಡು ಹೋಗಲಿ, ಅದೊಂದು ಸೊಸೈಟಿ ಆ್ಯಕ್ಟಿವಿಟಿ ಆಗಲಿ ಅಂತ ಶುರು ಮಾಡಿಸ್ವಿ. ಅಗ್ರಿ ಟೂರಿಸಮ್ ಅಂತ ಮಾಡಿಸ್ತೀವಿ. ಇದನ್ನೆಲ್ಲ ಕೇಳಿದ ಕೆಲವೊಬ್ರು ಏನಂತಾರೆ, ಇದು ವ್ಯವಸಾಯನ ಅನ್ಕೊಂತಾರೆ. ನಿಮ್ಮಗಳ ಪ್ರಕಾರ ವ್ಯವಸಾಯ ಅಂದರೆ ಹೇಳ್ದಂಗೆ ಸಾಯೋದೇ ಅನ್ನಂಗಿದ್ರೆ ಐ ಆಮ್ ನಾಟ್ ಇನ್ ದಟ್ ಗೇಮ್. ಅದನ್ನು ಬಳಸ್ಕೊಂಡು ಹೆಂಗೆ ಬೆಳಿಬೇಕು. ಹೈನುಗಾರಿಕೆನೂ ಒಂದು ವ್ಯವಸಾಯನೇ ಅಲ್ವಾ? ಖರೆ, ಎಲ್ಲವನ್ನೂ ಅಷ್ಟೇ ಸರ್. ನಮ್ಮಲ್ಲಿರುವ ಫೀಲ್ಡನ್ನು ನಾವು ಹೆಂಗೆ ಆಯ್ಕೆ ಮಾಡ್ಕೊಂಡು ಹೆಂಗೆ ಬೆಳಿತೀವಿ ಅನ್ನೋದು ನಮ್ಮ ನಾಲೆಜಿಗೆ ಬಿಟ್ಟಿರೋಂಥದ್ದು. ನಾನು ಓದಿರೋದು ಅದೇ, 6 ವರ್ಷ ಎಫರ್ಟ್ ಹಾಕಿದ್ದೀನಿ. ಏನು ವ್ಯಾಲ್ಯೂ ಅಡಿಷನ್ ಏನು ಮಾಡ್ಬೋದು, ಇರೋದನ್ನು ಹೊಸದಾಗಿ ಹೆಂಗೆ ಕೊಡ್ಬೋದು. ಸೊ ಆ ಬೇಸಿಕ್ ಪಾಯಿಂಟ್ ಸ್ಟಕ್ ಆಗಿರೋದನ್ನ ಶಶಿ ಗೆದ್ದಿದ್ದಾನೆ ವ್ಯವಸಾಯ ನಂಬ್ಕೊಂಡು ಅಂತಂದರೆ ಪ್ರತಿಯೊಬ್ಬರು ಗೆಲ್ಬೋದು. ಕರೆಕ್ಟ್ ಅಲ್ಲ ಸರ್? ಯೂಟ್ಯೂಬ್ ಚಾನಲ್ ಮಾಡಿ ಕೋಟ್ಯಾಂತರ ರೂಪಾಯಿ ರೆವೆನ್ಯೂ ಮಾಡೋರು ಇರ್ತಾರೆ. ಹೌದು, ಬಿಕಾಸ್ ಆಫ್ ಸಮ್ ಇನೋವೇಷನ್, ಸಮ್ ನ್ಯೂ ಥಿಂಗ್. ಸೊ ಹಂಗೆ ನಾನೇನು ಬಿಲೀವ್ ಮಾಡ್ತಾಯಿದ್ದೀನಿ, ನಾನು ಇನೋವೇಷನ್ ಮಾಡ್ತಾಯಿದ್ದೀನಿ, ನಾನು ನ್ಯೂ ಥಿಂಗ್ ಮಾಡ್ತಾಯಿದ್ದೀನಿ. ಈಗ ನಮ್ಮೂರ ಹತ್ರ ನಾನು ಹೇಳಿದ್ನಲ್ಲ 14 ಎಕರೆ ಪರ್ಚೇಸ್ ಮಾಡಿದೆ ಅಂತ. ಆ ಟೋಟಲ್ ಅದು ನಂಬರ್ಗಳು ಸ್ವಲ್ಪ ಆ ಕಡೆ ಈ ಕಡೆ ಹೋಗುತ್ತೆ, ಬಿಕಾಸ್ ಸ್ವಲ್ಪ ಖರಾಬ್ ಲ್ಯಾಂಡ್ ಇದೆ. ಪೇಪರ್ 12 ಎಕರೆ ಇದೆ, ಉಳಿದಿರೋದೆಲ್ಲ ಒಂದು 4-4.5 ಎಕರೆ ಎಂತ ಖರಾಬ್ ಬರುತ್ತಲ್ಲ, ಆ ಖರಾಬ್ ಇದ್ದದ್ದು. ಅಲ್ಲಿ ಫುಲ್ ಇವಾಗ ಪೊಮೊಗ್ರನೇಟು ಮತ್ತು ಕ್ಯಾಪ್ಸಿಕಮ್ ನೆಟ್ ಹೌಸ್ಗೆ ಲ್ಯಾಂಡ್ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ. ಅಲ್ಲೇನು ಮಾಡ್ತಾ ಇದ್ದೀವಿ, ಎಲ್ಲ ಈ CEO ರೇಂಜ್ಗಳಲ್ಲಿರೋ ಅಂಥವ್ರನ್ನ ಇನ್ವೆಸ್ಟರ್ಗಳನ್ನ ಎತ್ಕೊಂಡ್ಬರ್ತಾ ಇದ್ದೀನಿ. ಬನ್ನಿ ಇನ್ವೆಸ್ಟ್ ಮಾಡಿ ನೀವು ಅಂತ, ಬನ್ನಿ ಜೊತೆಗೆ ಸೇರ್ಕೊಳ್ಳಿ ಅಂತ. ಅವರು ಭಾನುವಾರಗಳು ಬರ್ತಾರೆ, ವ್ಯವಸಾಯ ಮಾಡ್ತಾ ಇದ್ದಾರೆ. ನನ್ನ ಆ್ಯಕ್ಟಿವಿಟಿನೆಲ್ಲ ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಏನೇನು ಹಾಕಬೇಕು, ಯಾವ ಹಂತದಲ್ಲಿ ಏನೇನು ಹಾಕಬೇಕು ಅಂತ. ಅವ್ರಿಗೆ ನಾನು ಕೊಟ್ಟಿರೋ ಪಿಚ್ ಸಿಂಪಲ್. ನಿಮ್ಗೆ ಇವಾಗ ಒಂದು 6-7 ಲಕ್ಷ ಸಂಬಳ ಬರ್ತಿದೆ, ಯಾವ ಹಂತದಲ್ಲಾದರೂ ನಿಮ್ಮನ್ನು ಕಿತ್ತಾಕ್ಬಿಡ್ಬೋದು. ಕರೆಕ್ಟಾ ಇಲ್ವಾ? ಅವರು ಒಪ್ಕೊಂಡ್ರು, ಸರ್ ಯಾವಾಗಲಾದ್ರೂ ಕಿತ್ತಾಕ್ಬಿಡ್ಬೋದು ಬಿಕಾಸ್ ಆಫ್ ದ ರೆಸಿಷನ್. ಬನ್ನಿ, ಇದ್ರಲ್ಲಿ ನಿಮಗೆಲ್ಲ ಒಂದು 4-5 ಲಕ್ಷ ರೂಪಾಯಿ ಖರ್ಚಾಗುತ್ತೆ, ಅಷ್ಟೇ ಖರ್ಚಾಗುತ್ತೆ. ಜಮೀನು ನಂದು,
ನಾನು ಓಪನ್ ಅಗ್ರಿಮೆಂಟ್ ಹಾಕ್ತೀನಿ, ಒಂದು 4 ಜನಕ್ಕೆ ಒಂದು ಓಪನ್ ಅಗ್ರಿಮೆಂಟ್ ಹಾಕಿದ್ದೀವಿ. ಈಗ 5-6 ವರ್ಷ ಭೂಮಿಯಲ್ಲಿ ಎಲ್ಲರೂ ಕಲೆಕ್ಟಿವ್ ಆಗಿ ಡಿಸಿಷನ್ ಮಾಡ್ಬಿಟ್ಟು ಕಲೆಕ್ಟಿವ್ ಆಗಿ ಫಾರ್ಮಿಂಗ್ ಮಾಡೋಣ. ನನಗೇನು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಕಮ್ಮಿ. ಈಗ ನಾನು ತಗೊಂಡ್ರೆ ಜಮೀನು ಸ್ವಲ್ಪ ಇಂಟೀರಿಯರ್ ಆಗಿದ್ದರಿಂದ ಕಲ್ಲು ಬಂಡ ಗುಡ್ಡಗಳೆಲ್ಲ ಇತ್ತು, ಎಲ್ಲರೂ ದುಡ್ಡಾಗಿ ಕ್ಲೀನ್ ಮಾಡಿದೆ. ನನಗೇನು ಅಡ್ವಾಂಟೇಜ್, 5 ವರ್ಷದ ಡೌನ್ದಲ್ಲಿ ಏನೇನೂ ವರ್ಕೌಟ್ ಆಗಿಲ್ಲ, ನನ್ನ ಭೂಮಿ ನೀಟಾಗಿ ಫೆನ್ಸಿಂಗ್ ಚೈನ್ ಲಿಂಕ್ ಫೆನ್ಸ್ ಹಾಕಿ ಒಂದು ಗೇಟ್ ಹಾಕಿ ವಾಪಸ್ ಬರುತ್ತೆ. ಸಕ್ಸಸ್ ಆಯಿತು ಅಂದರೆ ಅವರೆಲ್ಲರೂ ವ್ಯವಸಾಯ ಕಲ್ತರು. ದಿಸ್ ಇಸ್ ಅನ್ ಅಗ್ರಿ ಬಿಸ್ನೆಸ್ ಆಯ್ತಲ್ಲ ಸರ್, ಅಗ್ರಿ ಇಂಡಸ್ಟ್ರಿ ಆಯಿತು. ಈ ಥರ ಯೋಚನೆ ಮಾಡಿದ ಪ್ರತಿಯೊಬ್ಬ ರೈತ 100% ದುಡ್ಡು ಮಾಡ್ತಾನೆ, 100% ಸರ್ವೈವ್ ಆಗ್ತಾನೆ. ಸರ್ವೈವ್ ಬಿಟ್ಬಿಡಿ, ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾನೆ. ಈ ನನಗೆ ಅಂದರೆ ಮಾತು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂದರೆ ತೋರಿಸ್ಬಿಡ್ತೀನಿ. ಉಳುಮೆ ಮಾಡಿದ್ದೀವಿ, ಮಳೆಗೋಸ್ಕರ ಕಾಯ್ತಾ ಇದ್ದೀವಿ. ಬೀಜ ಯಾವ್ದು ಬಿತ್ತಬೇಕು ಗೊತ್ತಿಲ್ಲ, ಗೊಬ್ಬರ ಏನು ಹಾಕ್ಬೇಕು ಸರಿಯಾಗಿ ಗೊತ್ತಾಗ್ತಿಲ್ಲ. ಈ ಗೊಬ್ಬರ ಹಾಕ್ತಾರೆ ಇದಾಗತ್ತೆ, ಈ ಬೀಜ ಹಾಕ್ತಾರೆ ಇದಾಗತ್ತೆ. ಇದರಲ್ಲೇ ಇದಾರೇನು? ಅದಕ್ಕೆ ಇಷ್ಟೆಲ್ಲ ಪ್ರತಿಭಟನೆಗಳು, ಆತ್ಮಹತ್ಯೆಗಳು ಈ ಥರದ್ದೆಲ್ಲ ಆಗ್ತಾ ಇದೆಯೇನೋ ಅಂತ ಅನಿಸುತ್ತೆ. ಬಟ್ ಅದಕ್ಕೂ ಮೀರಿ ಒಬ್ಬ ರೈತ ಬಿಸ್ನೆಸ್ ಮ್ಯಾನ್ ಥರ ಯೋಚನೆ ಮಾಡಬೇಕು, ಅವಾಗ ಏನಾದರೂ ಮಾಡ್ಬೋದು ಅನ್ನೋದನ್ನ ಹೇಳ್ತಾ ಇರೋದು ಶಶಿ ಅವರು. ಸರ್ ಸರ್ ಹೇಳ್ತಾ ಇದ್ದೀನಲ್ಲ ಮತ್ತೆ, ನನ್ನ ಮಾವ, ನಾವು ಅವ್ರ ಮನೆ ಕೆಲ್ಸಕ್ಕಂತ ಹೋಗ್ತಾ ಇದ್ದೆ. ಅಂದರೆ ಕೆಲ್ಸಕ್ಕಂದ್ರೆ ಅವರು ಕೆಲಸ ಮಾಡ್ತಿದ್ರು, ನಾವು ಹೋಗಲ್ಲ ಆಟ ಆಡ್ಕೊಂಡ್ ಬರೋದು ಅಷ್ಟೇ. ನಾವೇನು ಅದ್ಭುತವಾಗಿ ದಬ್ಬಾಗ್ತಿದ್ದಿಲ್ಲ. ಊಟಕ್ಕಂತ ಕೂತಾಗ ಮಾತಾಡ್ತಿದ್ದಾಗ ಇದಕ್ಕೆ ಈಗ ಟ್ಯಾಕ್ಟ್ರಿ ಎಲ್ಲ ತಿರ್ಸ್ಬಿಟ್ಟಿದ್ದಾರೆ ಈ ಭೂಮಿಯಲ್ಲಿ. ಅಂತ ಫಲವತ್ತತೆ ಬರಲ್ಲ, ಅಂತ ಟೇಸ್ಟ್ ಬರಲ್ಲ. ಅಕ್ಕಿ ನಮ್ದು ಶಿಕಾರಿಪುರ ಅಕ್ಕಿ ತುಂಬಾ ಟೇಸ್ಟ್ ಸೂಪರ್. ಹೌದೌದು ಬರಲ್ಲ. ಮುಂಚೆ ಹಂಗ ಆಗ್ತಿದ್ದಿಲ್ಲ. ಬರೀ ನಾವು ಎತ್ತುಗಳನ್ನ ಬಳಸಿ ನಮ್ಮ ಕೈಲಾದ ಶಕ್ತಿನ ಬಳಸಿ ಇದನ್ನು ಉಳುಮೆ ಮಾಡ್ತಾ ಇದ್ವಿ. ಇದ್ರ ಜೊತೆ ನಾವು ಮಾತಾಡ್ತಿದ್ವಿ ಅಂತ ಅಂತಿದ್ರು. ಅರೇಸ್ಕಿ ಮಣ್ಣು ಜೊತೆಗೆ ಮಾತಾಡೋದ ಅಂದ್ರೆ ಅವನೆಂಥ ವಿಜ್ಞಾನಿ, ಅವನೆಂಥ ಒಬ್ಬ ಸಂತ. ಆ ಮಣ್ಣಿಗೆ ಅವನು ಎಷ್ಟು ಅದಕ್ಕೆ ರೆಸ್ಪೆಕ್ಟ್ ಕೊಡ್ತಾನೆ ಅನ್ನೋದು ನನಗೆ ಅವಾಗ ಅರಿವಾಯ್ತು. ಹಾಗೆ ಈಗ ಈ ಮಳೆ ಎಲ್ಲ ಹಿಂದೆ ಮುಂದೆ ಆಗ್ತಿದ್ದಿಲ್ಲ ಸರ್, ಏನು ಮಾಡ್ಬೇಕು ಸರ್ ಈಗ? ಸರ್ ಅದನ್ನೇ ನೀವು ನಮ್ಮದು ಹವಾಮಾನ ಕ್ಲೈಮೇಟ್ ಚೇಂಜಸ್ ಆಗಿರೋದ್ರಿಂದ ನಾವು ಯಾವುದನ್ನು ಟೈಮ್ಲಿ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಬಟ್ ನೀವು ಆವ್ರೇಜ್ ಮಳೆ ಅಂತ ಎತ್ಕೊಳ್ಳೋಣ ಸರ್. ನಾವು 5-10 ವರ್ಷದಿಂದ ಹೋಗಿ ನೀವು ವರ್ಷದಲ್ಲಿ ಎಷ್ಟು ಮಳೆ ಬೀಳಬೇಕು ಅಷ್ಟು ಮಳೆ ಬಿದ್ದೇ ಬೀಳುತ್ತೆ, ಬರ್ತಾನೆ ಇರುತ್ತೆ. ಬಟ್ ಮಳೆ ಬರೋ ಜಾಗದಲ್ಲಿ ಪೋರಿಂಗ್ ಆಗುತ್ತೆ, ಮೋಡ ಹೊಡ್ಕೊಳ್ಳೋದು. ಅಂದ್ರೆ ನಾನು ಹೇಳ್ತಾ ಇದ್ದೀನಿ, ಆನೆಕಲ್ ಬೀಳೋವಂಥದ್ದು. ದ ಇಂಟೆನ್ಸಿಟಿ ಆಫ್ ದ ರೈನ್ ಇಸ್ ಮೋರ್. ಅಂದ್ರೆ 10 ಲೀಟರ್ 10 ದಿನದಲ್ಲಿ ಬೀಳ್ಬೇಕಾಗಿರೋದು 10 ಲೀಟರ್ ಬರುತ್ತೆ, 1 ದಿನದಲ್ಲಿ ಬಂದ್ಬಿಡುತ್ತೆ. ಅದರಿಂದ ಯಾರಿಗೂ ಉಪಯೋಗ ಇಲ್ಲ. ಹೌದಲ್ವಾ? ಈ 9 ದಿನ ಅನಾವೃಷ್ಟಿ ಆಗುತ್ತೆ, ಆ 1 ದಿನ ಬರಬೇಕು. ದಟ್ ಈಸ್ ಅ ಹೋಲ್ ಪ್ಲಾನ್. ಅಗ್ರಿಕಲ್ಚರ್ ಆ ತರ ಆದಾಗ ವರ್ಕ್ ಆಗುತ್ತೆ. ಇದಕ್ಕೆ ಏನಕ್ಕೆ ಮೇಲೆ ಈಚೆ ಕೆಳಗಡೆ ಆಗ್ತಿದೆ ಅಂತಂದ್ರೆ, ಬಿಕಾಸ್ ನಾವು ಮಿಸ್ಮ್ಯಾನೇಜ್ಮೆಂಟ್ ಮಾಡ್ತೀವಿ, ನಾವು ಕರೆಕ್ಟಾಗಿ ಪ್ರಾಕ್ಟೀಸಸ್ ಮಾಡೋದಿಲ್ಲ, ಇರೋ ಮರಗಳನ್ನ ಕರಿತೀವಿ, ಬೆಂಗಳೂರಲ್ಲಿ ಇರೋ ಕೆರೆಗಳನ್ನ ಮುಚ್ತೀವಿ. ಹಿಂಗಾಗೋದ್ರಿಂದ ಇವೆಲ್ಲ ಚಾಲೆಂಜಸ್ ಇರ್ತಾವೆ ಸರ್. ಇದನ್ನ ನಾವು ಹೆಂಗೆ ಚಾಲೆಂಜ್ ಆಗಿ ತಗೊಂಡು ಯಾವ ಟೈಮಲ್ಲಿ ಏನು ಬೆಳೆ ಹಾಕ್ಬೇಕು ಅನ್ನೋದನ್ನ ಪ್ಲಾನ್ ಮಾಡ್ಕೊಂಡು ಮಾಡಕ್ ಹೋದ್ರೆ ಡೆಫಿನೆಟ್ ಆಗಿ ನಾವು ಗೆಲ್ತೀವಿ ಅನ್ನೋದು ನನ್ನ ಪಾಯಿಂಟ್. ಈಗ ಅವ್ರಿಗೆ ಪ್ಲಾನ್ ಹಿಂಗಾಗತ್ತಪ್ಪ, ಹಿಂಗ್ ಮಾಡ್ರಿ, ಹಿಂಗ್ ಒಳ್ಳೇದಾಗತ್ತೆ, ಗೈಡ್ ಯಾರು? ರೈತ ಮಿತ್ರ. ನಾನು ಸುಮಾರು ಈ ನಡುವೆ ಮಂಡ್ಯ ಮೈಸೂರು ಕಡೆ ಎಲ್ಲ ಹೋಗಿದ್ದೆ ಸರ್. ನಮ್ಮ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಗೊತ್ತಾಗುತ್ತೆ. ಪ್ರತಿಯೊಬ್ಬ ಯಾರೋ ಒಬ್ಬ ರೈತ ಬಂದ್ರು ಸರ್, ಅಣ್ಣ ಏನಾಗೆ ಟೊಮಾಟೊ ಮನೆ ಪಕ್ಕದಲ್ಲಿರೋ ಇನ್ನೊಬ್ಬ ರೈತ, ಅಣ್ಣ ಮನೆ 2 ಕೋಟಿ ಮಾಡಿದಣ ಅವನು ಅಂತಂದ. ಹೌದಾ ಸರ್, ಮಾಡಿದೆ ಬಿಡಿ ಸರ್ 2 ಕೋಟಿ ಅಂತ. ಮಂಡ್ಯ ಭಾಷೆ ಹಂಗೆ ಮಾಡಿದೆ ಬಿಡಿ ಸರ್ 2 ಕೋಟಿ ಟೊಮೊಟೊ ಕ್ರಾಪ್ ಗೊತ್ತು, ಇಷ್ಟು ಹೈಟ್ ನಿಲ್ಸಿದ್ದಾನೆ. ಆ ಟೈಮ್ಗೆ ವೆಜಿಟೇಟಿವ್ ಗ್ರೋತ್ ಬೆಳೆ ಅಂದ್ರೆ ಎಲೆ ಬೆಳೀತಾ ಇದೆ, ಇದು ಹೂ ಬಿಡೋ ಟೈಮು, ಹಣ್ಣಾಗೋ ಟೈಮು. ಅದಕ್ಕೆ ಬೇಕಾಗಿರೋ ಪೋಷಕಾಂಶಗಳು ಕೊಡ್ತಾ ಇರಲಿಲ್ಲ ಸರ್. ಯಾಕೆ ಹೂಗೆ ನೀವು ಪೊಟ್ಯಾಶ್ ಜಾಸ್ತಿ ಕೊಡಬೇಕು? ಪೊಟ್ಯಾಶ್ ಕೊಟ್ಟರೆ ಹೂ ಆಗಿ ಹೂ ಹಣ್ಣಾಗ ಅಂಥದ್ದು. ನೀವೀಗ ಯೂರಿಯಾಗಳು ಕೊಟ್ಬಿಟ್ರೆ ಗ್ರೀನ್ ಕಾಣಿಸುತ್ತೆ, ನೀವೇನು ಎಲೆ ಮಾರ್ತೀರ ಟೊಮೊಟೊದು, ಕಾಯತಾನೆ ಮಾರ್ಬೇಕಾಗಿರೋದು ಅಂತ. ಹ್ಞೂ ಸರ್ ಗೊತ್ತಿಲ್ಲ ಏನು ಹಾಕ್ಬೇಕು ಏನು ಅಂತ. ನಂದು ಅದೇ ಪ್ರಶ್ನೆ. ಲಾಸ್ಟ್ ಇಯರ್ 2 ಕೋಟಿ ಮಾಡಿದ್ಯಾ, 30 ವರ್ಷದಿಂದ ವ್ಯವಸಾಯ ಮಾಡ್ತಿದ್ಯಾ, ಯಾಕೆ ಗೊತ್ತಿಲ್ಲ ನಿಮ್ಗೆ ಏನು ಹಾಕ್ಬೇಕು ನೆಕ್ಸ್ಟು ಅಂತ? ಇಂಡಿಯನ್ ಮಾರ್ಕೆಟ್ ಈಸ್ ಡೀಲರ್ ಡ್ರಿವನ್ ಮಾರ್ಕೆಟ್. ನೀವು ಯಾರನ್ನೇ ಹೋಗಿ ಕೇಳಿ ಸರ್, ಡೀಲರ್ ಏನು ಕೊಟ್ಟರೆ ಅದೇ ಬಳಸೋದು, ಅಂಗಡಿಗಳು ಔಷಧಿ ಅಂಗಡಿಗಳು ಏನು ಕೊಟ್ಟರೆ ಅದನ್ನೇ ಬಳಸೋದು. ನಂಗೆ ಏನು ಬೇಕು ಅದನ್ನ ಹಾಕಕ್ಕಾಗ್ತಿಲ್ಲ, ಗೊತ್ತಿರಲ್ಲ. ನಾನು ಇವತ್ತು ಹೇಳೋದು 70% ಆಫ್ ಫಾರ್ಮರ್ಸ್ ಇನ್ ಇಂಡಿಯಾ ಆರ್ ಏಜ್ಡ್ ಫಾರ್ಮರ್ಸ್. ಎಲ್ಲ 60 ವರ್ಷ ದಾಟಿರುವಂಥ ಮುದುಕರು ಪಾಪ. 30% ಯಂಗ್ ಜನರೇಷನ್ ವ್ಯವಸಾಯಕ್ಕೆ ಬರ್ತಾ ಇದ್ದಾರೆ. ನೀವುಗಳೆಲ್ಲ ದಯವಿಟ್ಟು ಟೆಕ್ನಾಲಜಿ ತಿಳ್ಕೋಬೇಕು, ChatGPT ಬಳಸಬೇಕು, ಏನು ಹಾಕ್ಬೇಕು, ಏನು ಹಾಕ್ಬೇಕು, ನೈಟ್ರೋಜನ್ ಏನಕ್ಕೆ ಹಾಕಬೇಕು ಅನ್ನೋ ತಿಳ್ಕೋಬೇಕು. ನೈಟ್ರೋಜನ್ ಹಾಕೋದ್ರಿಂದ ಎಲೆ ಬೆಳೆಯುತ್ತೆ, ಫಾಸ್ಫರಸ್ ಹಾಕೋದ್ರಿಂದ ರೂಟ್ ಬೆಳುತ್ತೆ, ಪೊಟ್ಯಾಶ್ ಹಾಕೋದ್ರಿಂದ ಹಣ್ಣು ಕಾಯಿ ಬೆಳುತ್ತೆ. ಇದನ್ನು ತಿಳ್ಕೋಬೇಕು. ಎಲೆ ಯಾವಾಗ ಬೆಳಬೇಕು? ಇನಿಷಿಯಲಿ ಹಾಕ್ಬೇಕು. ಸೊ ಯೂರಿಯಾ ಇನಿಷಿಯಲಿ ಜಾಸ್ತಿ ಕೊಡಬೇಕು, ಬೇರೆಗಳು ಚೆನ್ನಾಗಿ ಬೆಳಬೇಕು, ಇನಿಷಿಯಲಿ ಹಾಕಬೇಕು. ಪೊಟ್ಯಾಶ್ನ ಫ್ಲವರ್ ಫ್ರೂಟ್ ಟೈಮಲ್ಲಿ ಜಾಸ್ತಿ ಆಗ್ಬೇಕು, 40-45 ದಿನ. ಈ ಟೆಕ್ನಾಲಜಿನ ತಿಳ್ಕೋಬೇಕು ಸರ್ ನಾವು. ಈ ಟೆಕ್ನಾಲಜಿ ತಿಳ್ಕೊಂಡೆ ಬೇರೆಯವ್ರನ್ನ ದೂಷಣೆ ಮಾಡ್ಕೊಂಡು ನಾವು ಬೆರಳು ತೋರಿಸ್ಕೊಂಡಿದ್ರೆ ನಾವು ಬೆಳೆಯೋದಿಲ್ಲ.
ಸರ್ 0 to 15 ಡೇಸ್ ಏನು ಗೊಬ್ಬರಗಳು ಕೊಡಬೇಕು, 15 to 30 ಡೇಸ್ ಏನು ಗೊಬ್ಬರಗಳು ಕೊಡಬೇಕು, 30 to 60 ಡೇ ಏನು ಗೊಬ್ಬರಗಳು ಕೊಡಬೇಕು, ಇದನ್ನು ಪ್ಲಾನ್ ಮಾಡ್ಕೊಂಡ್ರೆ ಮುಗಿತಲ್ಲ. 10 kg ಕೊಡೋ ಜಾಗದಲ್ಲಿ 100 kg ಹಾಕ್ಬಿಟ್ರೆ ಮಣ್ಣೆಲ್ಲಿ ತಡ್ಕೊಳತ್ತೆ. ಕರೆಕ್ಟ್ ಅಲ್ಲ ಸರ್? ಎಷ್ಟು ಮಸಾಲ ಹಾಕ್ಬೇಕು ಅಷ್ಟೇ ಅಷ್ಟೇ ಹಾಕ್ಬೇಕು ಒಂದು ಹಾಕ್ಬೇಕು. ಅಡಿಗೆಗೆ. ಇವಾಗ ಪ್ರೋಟೀನ್ ಸಿಕ್ಕಾಬಿಟ್ಟೆ ಸಕ್ಕತ್ತಾಗಿ ಚಿಕನ್ 1 kg ಚಿಕನ್ ಬಿಟ್ರೆ ಹೀಟ್ ಆಗುತ್ತೆ, ಪೈಲ್ಸ್ ಆಗುತ್ತೆ. ಕರೆಕ್ಟ್ ಅಲ್ಲ ಸರ್? ಹಂಗೇನೆ ಎನಿ ಕೆಮಿಕಲ್ ಫರ್ಟಿಲೈಸರ್ಸ್ ಫಾರ್ ದಟ್ ರೀಸನ್ ಬೇಕಾದಕ್ಕಿಂತ ಜಾಸ್ತಿ ಹಾಕಿದ್ರೆ ಲೀಚಿಂಗ್ ಆಗುತ್ತೆ, ಮಣ್ಣಲ್ಲಿ ಕೊಚ್ಕೊಂಡು ಹೋಗುತ್ತೆ. ಸುಮ್ಮನೆ 100 ರೂಪಾಯಿ ಹಾಕಿದ್ರೆ ಅದು 100 ರೂಪಾಯಿ ನೋಟ್ ಅರ್ಧ ಹೋಗ್ಬಿಟ್ಟಂಗೆ ಆಯ್ತದೆ. ಅದೇ ಬೇಕಾಗಿರುವಂಥದ್ದು 10 ರೂಪಾಯಿ 20 ರೂಪಾಯಿ ಬೇಕಾಗದ ಪ್ರಮಾಣದಲ್ಲಿ ಕೊಟ್ಟಾಗ ಅದನ್ನು ಆಲ್ಟರ್ನೇಟಿವ್ ಆಗಿ ಇಟ್ಕೊಂಡೆ. ಸರ್, ಅಗ್ರಿಕಲ್ಚರ್ ಈಸ್ ಅನ್ ಆರ್ಟ್ ಅಂಡ್ ಸೈನ್ಸ್. ಕಲೆ ಮತ್ತೆ ಸೈನ್ಸ್. ಅದೇ ನಾನು ಶುರುವಿನ ಹೇಳಿದೆ, ಅವನೇ ಮೊದಲ ವಿಜ್ಞಾನಿ. ಮೊದಲ ವಿಜ್ಞಾನಿ. ಕರೆಕ್ಟ್. ಅಂಡ್ ಇನ್ನೊಂದಿದೆ, ಅಗ್ರಿಕಲ್ಚರ್ ಈಸ್ ಗ್ಯಾಮ್ಲಿಂಗ್ ವಿತ್ ನೇಚರ್. ಪ್ರಕೃತಿಯೊಂದಿಗಿನ ಜೂಜಾಟ ವ್ಯವಸಾಯ ಅನ್ನೋದು. ಗೊತ್ತಿಲ್ಲ ಅಂದರ್ ಬೀಳತ್ತ ಬಾಹರ್ ಬೀಳತ್ತ ಗೊತ್ತಿಲ್ಲ. ನೀವು ಸೂಪರ್ ಆಗಿ ಸೀಡ್ಸ್ ತಗೊಂಬಂದ್ರಿ, ಹೊಲ ಊತಿದ್ರಿ, ಮಳೆ ಬರುತ್ತೋ ಇಲ್ಲ ಗೊತ್ತಿಲ್ಲ, ಮಳೆ ಚೆನ್ನಾಗಾಯ್ತು, ಚಿಗುರು ಹೊಡಿತು, ಗಿಡ ಒಂದು 20 ದಿನ 30 ದಿನ ಆಯ್ತು, ಮತ್ತೆ ಹಣ್ಣು ಹೊಡಿಯುತ್ತೋ ಇಲ್ಲ ಗೊತ್ತಿಲ್ಲ, ಹಣ್ಣು ಹೊಡಿತು, ಹಣ್ಣು ಕಾಯಿ ಆಗುತ್ತೋ ಗೊತ್ತಿಲ್ಲ, ಕಾಯಿ ಆಯಿತು, ಹಾರ್ವೆಸ್ಟ್ ಮಾಡೋ ಟೈಮ್ ಕರೆಕ್ಟಾಗಿರುತ್ತೋ ಇಲ್ಲೋ ಗೊತ್ತಿಲ್ಲ, ಕಾಯಿ ಹಾರ್ವೆಸ್ಟ್ಗೆ ಎತ್ಕೊಂಡೋದೆ ಮಾರ್ಕೆಟ್ಗೆ ಎತ್ಕೊಂಡು ರೇಟ್ ಕೊಟ್ಟನೋ ಇಲ್ಲ ಗೊತ್ತಿಲ್ಲ, ಒಳ್ಳೆ ರೇಟು ಬಟ್ಟು ದಳ್ಳಾಳಿ ದುಡ್ಡು ಕೊಡ್ತಾನೆ ಇಲ್ಲೋ ಗೊತ್ತಿಲ್ಲ ನಿಮ್ಗೆ ವಾಪಸ್ಸು. ಇಷ್ಟು ಜೂಜಿದೆ. ಪ್ರತಿ ಸಾರಿ ನಿಮಗೆ ನೀವು ಅಂದರ್ ಹಾಕಿದ್ರೆ ಅಂದರೇ ಬೀಳ್ತಾ ಇರ್ಬೇಕು ಅದು. ಕರೆಕ್ಟ್. ಹೌದೌದು. ಸೊ ಅಗ್ರಿಕಲ್ಚರ್ ಇಸ್ ಗ್ಯಾಮ್ಲಿಂಗ್ ವಿತ್ ನೇಚರ್. ಈ ವಿಷಯದಲ್ಲಿ ನಂದೊಂದು ಚಿಕ್ಕ ಉದಾಹರಣೆ ನಿಮ್ಮಷ್ಟು ನಂಗೆ ಹೇಳಕ್ ಬರಲ್ಲ. ಯಾವಾಗ್ಲೂ ಈ ಹೊಂಗೆ ಮರ ನೋಡಿದಾಗ ನನಗೊಂದು ವಿಸ್ಮಯ. ಎಸ್ ಸರ್, ಎಸ್ ಸರ್. ಈ ಹೊಂಗೆ ಮರ ಬೇಸಿಗೆಗಾಲದಲ್ಲಿ ಬಿಡುವಂತ ಹೂವು, ಅದಾದ್ಮೇಲೆ ಆಗುವಂತ ಕಾಯಿ, ಅದಾದ ಮೇಲೆ ಅದ್ರದ್ದು ವಿಕಾಸ. ಹೌದಲ್ವಾ? ಕರೆಕ್ಟ್ ಸರ್. ಅದ್ಭುತವಾಗಿ ತಂಪಾದ ಗಾಳಿ ಬಿಡುತ್ತೆ. ಕರೆಕ್ಟ್. ಲಕ್ಷ ಹೂ ಬಿಡುತ್ತಿದ್ದು. ಕರೆಕ್ಟ್. ಹೌದು ಹೌದು. ಲಕ್ಷದಲ್ಲಿ 1,000 ಕಾಯಿ ಬಿಡುತ್ತೆ. ಕರೆಕ್ಟ್. ಕಾಯಲ್ಲಿ ಎಲ್ಲೋ 1-2 ಮರ ಆಗತ್ತೆ. ಕರೆಕ್ಟ್. ಕರೆಕ್ಟ್. ಇದು ಜೀವನದ ಹೋರಾಟ ಅಂತ ನನಗೆ ಯಾವಾಗ್ಲೂ ಯೋಚನೆ ಮಾಡ್ತಾ ಇದ್ದೆ. 100%. ಹೌದು ಹೌದು. ಎಷ್ಟು ಹೋರಾಟ ಇದೆಯಲ್ಲ, ಒಂದು ಜೀವಿ ತನ್ನ ಸಂತಾನವನ್ನ ಅಥವಾ ತನ್ನ ಇದನ್ನ, ಹಂಗೆ ರೈತ ತಾನು ಬೆಳೆದಿದ್ದನ್ನ ತಾನು ಬೆಳೆಸಿದ್ದಲ್ದೆ ತಾನು ತಿನ್ನೋದಕ್ಕಿಂತ ಬೇರೆ ತಿನ್ಸೋದಿದೆಯಲ್ಲ, ಅದು ಭಾರಿ ದೊಡ್ಡ ಕಷ್ಟ. ಹೌದು, ನಾವು ಅದನ್ನ ಹೇಳ್ತೀವಿ ಸರ್. ಈಗ ಹೊಂಗೆ ಮರದೇ ನಾನು ಎಕ್ಸಾಂಪಲ್ ಕೊಡ್ತೀನಿ. ಇದನ್ನ ನಾವು ಸೈಂಟಿಫಿಕ್ ಪೊಂಗೇಮಿಯಾ ಪಿನ್ನೇಟ ಅಂತ ಕರಿತೀವಿ. ಹೊಂಗೆ ಮರನ ಪೊಂಗೇಮಿಯಾ ಅಂತ ಕರಿತೀವಿ ಇಂಗ್ಲೀಷ್ ಅಲ್ಲಿ. ಸೈಂಟಿಫಿಕ್ ನೇಮ್ ಪೊಂಗೇಮಿಯಾ ಪಿನ್ನೇಟ. ಇದು ಯಾವತ್ತೂ ತಂಪಿರುತ್ತೆ. ಹೌದು. ಈಗ ಈ ಮರ ಇದೆ, ಇಲ್ಲಿ ಹೊಂಗೆ ಮರದ ಆಯಿಲ್ ಮಾಡ್ತಾರೆ, ಅದು ವ್ಯಾಲ್ಯೂ ಅಡಿಷನ್. ಕರೆಕ್ಟ್ ಅಲ್ವಾ? ನಾವು ಯಾವ ಹಂತದಲ್ಲಿ ಎಲ್ಲಿ ಮಾಡ್ಕೊಂಡ್ರೆ ದುಡ್ಡು ಮಾಡ್ಬೋದು ಅನ್ನೋದನ್ನ, ಆ ಸೀಡ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು, ಸೀಡ್ಸ್ ನ ಗ್ರೈಂಡ್ ಮಾಡಿ, ಆಯಿಲ್ ನ ಎಕ್ಸ್ಟ್ರಾಕ್ಟ್ ಮಾಡಿ, ಆಯಿಲ್ ನ ಮಾರಿದ್ರೆ ದುಡ್ಡಿದೆ. ಅಂದ್ರೆ ನಾನು ಹೇಳ್ತಾ ಇರೋದು ಸಣ್ಣ ಹೇಳ್ತಿದ್ರು ಸರ್, ವ್ಯಾಲ್ಯೂ ಅಡಿಷನ್. ಅದೇ ಪೆಟ್ರೋಲ್ ಆಗತ್ತೆ ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ಸುಮಾರು ಇದೆ. ಇಲ್ಲಿ ಜೆಟ್ರೋಪಾ ಅಂತಿದೆ, ಜೆಟ್ರೋಪಾ ಅದ್ರಲ್ಲೂ ಆಗತ್ತೆ. ಏನೇನೋ ಮಾಡ್ತಾರೆ, ರಿಸರ್ಚ್ ಎಲ್ಲ ಆಗ್ತಿರುತ್ತೆ. ನೀವು ತಗೊಂಡಿದ್ದ ಎಕ್ಸಾಂಪಲ್, ನಾನು ತಗೊಂಡಿದ್ದ ಎಕ್ಸಾಂಪಲ್ 2 ಡೈರೆಕ್ಷನ್ ಅಲ್ಲಿ ಇದೆ. ನೀವು ಅದ್ರ ಕಷ್ಟ ಬಗ್ಗೆ ಹೇಳಿದ್ರೆ ನಾನು ಅದನ್ನ ಬಳಸ್ಕೊಳ್ಳೋ ವಿಧಾನ ಹೇಳ್ತಾ ಇದ್ದೀನಿ. ಅದೇ ಸ್ಟ್ರಗಲ್ ಸ್ಟ್ರೆಂತ್ ಮಾಡ್ಕೊಂಡ್ರೆ ಜೀವನ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು. ಲೈಟ್ ಕಡಿಮೆ ಆಗಿದೆ, ಬಾ ಫುಲ್ ಹಿಂದೆ ಹೋಗಿ ಕಟ್ ಮಾಡ